ಓಂ ನಮೋ ನಾರಾಯಣಾಯ ನಮಃ. ಎಲ್ಲರಿಗೂ ಪ್ರಣಾಮಗಳು. ನಮ್ಮ ಸಂಸ್ಕಾರವಾಣಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಶ್ರೀ 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 ಯೋಗಿ ನಾರಾಯಣ ಯತೀಂದ್ರರ ಸಂಪೂರ್ಣ ಜೀವನ ಚರಿತ್ರೆಯನ್ನು ಹೇಳುತ್ತಿದ್ದೆವು. ಅದರಲ್ಲಿ ಯೋಗಿ ನಾರಾಯಣಪ್ಪನವರು ವ್ಯಾಪಾರ ಮುಗಿಸಿ ಬರುವಾಗ ರಾತ್ರಿಯಾಯಿತು. ಆಗ ಆಕಸ್ಮಿಕವಾಗಿ ಗುಹೆಯೊಂದರಲ್ಲಿ ಬೆಳಕನ್ನು ಕಂಡರು. ಅದೇನೆಂದು ನೋಡೋಣವೆಂದು ಗುಹೆಗೆ ಹೋದರು. ಗುಹೆಯ ಒಳಗಡೆ ಪರದೇಶಿ ಸ್ವಾಮಿಗಳು ಕುಳಿತಿದ್ದರು. ಆಗ ಏನಾಗುತ್ತದೆಂದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈಗ ಮುಂದಿನ ಸಂಚಿಕೆಯಾದ 4ನೇ ಭಾಗವನ್ನು ಪ್ರಾರಂಭಿಸುತ್ತಿದ್ದೇವೆ. ಜನ್ಮಾಂತರಗಳ ಆತ್ಮಭಾವದಿಂದ ಪರದೇಶ ಸ್ವಾಮಿಗಳು ನಾರಾಯಣರನ್ನು ಆಲಂಗಿಸಿಕೊಂಡು ಹೀಗೆ ಹೇಳುತ್ತಾರೆ. ಗುರುವಿನ ಉಪದೇಶದಿಂದ ಶಿಲೆಯಂತೆ ಸ್ಥಿರವಾಗಿ ಕುಳಿತು ಉಚ್ಛ್ವಾಸವನ್ನು ನಿಲ್ಲಿಸಿ ತಾರಕಕ್ಕೇರಬೇಕಾದರೆ ಸಾಧನಾ ಮಾರ್ಗವನ್ನು ಅವಲಂಬಿಸಬೇಕು. ಆಗ ಓಂಕಾರ ಘೋಷವನ್ನು ಕೇಳಿ ಪರಿಶೋಧಿಸಬೇಕು. ಅದೆಲ್ಲ ಆಗಬೇಕಾದರೆ ಏಕಾಂತ ಬೇಕು. ಏಕಾಂತ ಬೇಕಾದರೆ ಗೃಹ ಕೃತ್ಯಗಳನ್ನು ಮರೆಯಬೇಕು. ಆಗ ಸದ್ಗುರುವಾದ ಭಗವಂತನ ಕೃಪೆ ದೊರೆಯುತ್ತದೆ. ಸದ್ಗುರುವಿನ ಕೃಪೆ ನಿನ್ನ ಮೇಲಿದೆ. ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಿಯಾದ ಆ ಭಗವಂತನೇ ನಿನಗೆ ಗುರುವಾಗಿ ಬಂದು ಉಪದೇಶ ಮಾಡುವ ಕಾಲ ದೂರವಿಲ್ಲ ಎಂದು ಹೇಳುತ್ತಾ, ಭಗವಂತನು ಉಪದೇಶಿಸಿದ ಮಾರ್ಗದಲ್ಲಿ ನೀನು ಸಾಧನೆ ಮಾಡಿದಾಗ ಸಾಧನೆಯಿಂದ ಸಿದ್ಧಿಯಾಗಿದೆ ಎಂದು ತಿಳಿಯಬೇಕಾದರೆ ನಿನ್ನ ನಾಲಿಗೆಯಿಂದ ಬಂದಂತಹ ಮಾತುಗಳು ಅಮೃತಮಯವಾಗುತ್ತದೆ. ನೀನು ಒಂದು ವಸ್ತುವನ್ನು ಮುಟ್ಟಿ ಅದು ಬಂಗಾರವಾಗಬೇಕೆಂದರೆ ಅದು ಬಂಗಾರವಾಗುತ್ತದೆ. ನೀನು ಯಾವ ರೀತಿ ಬಯಸಿದರೆ ಆ ರೀತಿಯೇ ಅದು ಮಾರ್ಪಾಡಾಗುತ್ತದೆ. ಬೆಣಚು ಕಲ್ಲನ್ನು ಬಾಯೊಳಗಿಟ್ಟುಕೊಂಡರೂ ಅದು ಕಲ್ಲು ಸಕ್ಕರೆಯಾಗಿ ಮಾರ್ಪಾಟಾಗಿ ಸಿಹಿಯಾಗುತ್ತದೆ. ಆಗ ಸಿದ್ಧಿಯಾಗಿದೆ ಎಂದು ತಿಳಿಯಬೇಕು ಎಂದು ಹಂತರ್ಧರಾದರು. ನಾರಾಯಣರು ನೋಡುತ್ತಿದ್ದಂತೆಯೇ ಈ ಎಲ್ಲಾ ಘಟನೆಗಳೂ ನಡೆದು ಹೋದವು. ಅವರ ಕಣ್ಣುಗಳಿಂದ ಆನಂದದ ಕಂಬನಿ ಮಿಡಿಯಿತು. ಸಂತೋಷದಿಂದ ಪುಳಕಿತರಾದರು. ಯೋಗಿಯು ಕುಳಿತಿದ್ದ ಆ ಸ್ಥಳವನ್ನು ಕಂಡು ನಮಸ್ಕರಿಸಿ ಮೂಡಲ ರವಿ ಉದಯಿಸುತ್ತಿದ್ದಂತೆ ಬಳೆಯ ಮಲ್ಲಾರವನ್ನು ಹೆಗಲಿಗೇರಿಸಿಕೊಂಡು ಮುಂದೆ ಪ್ರಯಾಣ ಬೆಳೆಸಿದರು. ಮನಸ್ಸು ಸ್ಥಿರವಾಗತೊಡಗಿತು. ವೈರಾಗ್ಯ ಭಾವ ಮೂಡಿ ಶಾಂತಚಿತ್ತರಾಗಿ ಪ್ರಯಾಣ ಬೆಳೆಸಿದರು. ಪ್ರಯಾಣದಲ್ಲಿ ಪರದೇಶಿ ಸ್ವಾಮಿಗಳ ಮೂರ್ತಿಯನ್ನು ಮನಸ್ಸಿನಲ್ಲಿ ಮೆಲುಕು ಹಾಕುತ್ತಾ ಧ್ಯಾನಾವಸ್ಥೆಯಲ್ಲಿ ಆ ಮಹಾಪುರುಷರು ಹೇಗಿದ್ದರೆಂದನ್ನೊಮ್ಮೆ ಜ್ಞಾಪಿಸಿಕೊಂಡರು. ಕಣ್ಣಿನ ಗುಡ್ಡೆ ಕಣ್ಣಿನ ರಪ್ಪೆ ಅಲುಗಾಡಿಸದೆಯೇ ಇದ್ದುದು. ಉಚ್ಛ್ವಾಸ ನಿಶ್ವಾಸಗಳನ್ನು ಲೆಕ್ಕ ಹಾಕುತ್ತಿದ್ದುದು. ಯಾವುದೇ ಪ್ರಾಪಂಚಿಕ ಐಹಿಕ ವಿಷಯಗಳಾದ ಹೆಣ್ಣು ಹೊನ್ನು ಮಣ್ಣನ್ನು ತ್ಯಜಿಸಿ ನಿರ್ಮಲ ಮನಸ್ಸಿನಿಂದ ಏಕಾಂತದಲ್ಲಿ ಕುಳಿತು ಯೋಗಾಭ್ಯಾಸ ಮಾಡುತ್ತಿದ್ದ ಆ ಪರಿ ನಾರಾಯಣರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯಿತು. ದಾರಿಯಲ್ಲಿ ಒಂದು ನಿರ್ಜನವಾದ ಪ್ರದೇಶದಲ್ಲಿ ನಾರಾಯಣರು ನಡೆದು ಬರುತ್ತಿರುವಾಗ ಒಬ್ಬ ಮುತ್ತೈದೆ, ಓ ಯೋಗಿಯೇ, ನನಗೆ ಬಳೆ ತೊಡಿಸು ಎಂದು ಎದುರಾದಳು. ಯಾರು ನನ್ನನ್ನು ಯೋಗಿ ಎಂದು ಸಂಬೋಧಿಸುತ್ತಿರುವುದು ಎಂದು ಸುತ್ತಲೂ ನೋಡಿದರು. ಸಾಕ್ಷಾತ್ ಮಹಾಲಕ್ಷ್ಮಿಯೇ ಮುತ್ತೈದೆಯ ರೂಪದಲ್ಲಿ ಬಂದು ಅವರಿಗೆ ದರ್ಶನ ನೀಡಿ ನನಗೆ ಬಳೆ ತೊಡಿಸು ಎಂದ ತಕ್ಷಣ ಆ ಮುತ್ತೈದೆಯ ಎದುರಿಗೆ ಕುಳಿತು ಬಳೆ ತೊಡಿಸತೊಡಗಿದರು. ಏನು ಆಶ್ಚರ್ಯ! ಮಲ್ಲಾರದಲ್ಲಿದ್ದ ಬಳೆಗಳೆಲ್ಲವೂ ಒಂದೊಂದಾಗಿ ತೊಡಿಸುತ್ತಿದ್ದರು. ಖಾಲಿಯಾಗತೊಡಗಿದವು. ಆ ಮುತ್ತೈದೆಯ ಕರದಲ್ಲಿ ಮಾತ್ರ ಬಳೆಗಳು ತುಂಬಲೇ ಇಲ್ಲ. ಮುತ್ತೈದೆಯ ಮುಖವನ್ನು ನೋಡುವುದು ಅವರ ವ್ಯಾಪಾರದ ದೃಷ್ಟಿಯಲ್ಲಿರಲಿಲ್ಲ. ಅವರ ಪಾದಗಳನ್ನು ನೋಡಿ ನಮಸ್ಕರಿಸಿ ಬಳೆ ತೊಡಿಸುವುದು ಅವರ ಧರ್ಮವಾಗಿತ್ತು. ಮುತ್ತೈದೆಯರ ಮುಖವನ್ನು ದೃಷ್ಟಿಸಿ ನೋಡುತ್ತಲೇ ಇರಲಿಲ್ಲ. ಅಮ್ಮ, ಮಲ್ಲಾರವೆಲ್ಲ ಖಾಲಿಯಾಗಿದೆ ಎಂದರು ನಾರಾಯಣರು. ಖಾಲಿ ಮಾಡಿಸಬೇಕೆಂದೇ ನಾನು ಬಂದದ್ದು ಎಂದಳು ಮುತ್ತೈದೆ. ಏಕೆ ತಾಯಿ, ನಾನು ವ್ಯಾಪಾರ ಮಾಡುವುದು ನಿನಗೊಪ್ಪಲಿಲ್ಲವೇ ಎಂದು ಆ ಮಹಾಲಕ್ಷ್ಮಿಯ ಪಾದಗಳಿಗೆ ವಂದಿಸಿ ಆ ಜಗನ್ಮಾತೆಯಿಂದ ಆಶೀರ್ವಾದ ಪಡೆದು ಮಲ್ಲಾರದ ಕಡೆ ನೋಡಲಾಗಿ ಮಲ್ಲಾರದಲ್ಲಿ ಒಂದು ಬಳೆಯೂ ಇಲ್ಲ. ಎಲ್ಲವೂ ಖಾಲಿಯಾಗಿದೆ. ಓಹೋ, ಈ ಕುಲವೃತ್ತಿಯ ವ್ಯಾಪಾರ ಇಲ್ಲಿಗೆ ಮುಗಿಯಿತು. ಇನ್ನು ಆ ಭಗವಂತನೇ ನನಗೆ ದಿಕ್ಕು ಎಂದು ಮನದಲ್ಲಿ ನಿಶ್ಚಯಿಸಿ ಪಲಮನೇರು ಮುಳುಬಾಗಿಲುಗಳ ಮೂಲಕವಾಗಿ ಕೈವಾರದ ಕಡೆ ನಡೆದು ಬಂದರು ನಾರಾಯಣರು. ಶ್ರೀ ಯೋಗಿ ನಾರಾಯಣ ಯತೀಂದ್ರರು ಮನೆಯನ್ನು ಹೇಗೆ ತ್ಯಾಗ ಮಾಡುತ್ತಾರೆ ಎಂಬುದನ್ನು ಈಗ ನೋಡೋಣ. ಪರದೇಶ ಸ್ವಾಮಿಗಳೊಡನೆ ಸಮಾಗಮವಾದ ನಂತರ
ನಾರಾಯಣರ ಬದುಕು ಬದಲಾವಣೆಯಾಯಿತು. ಊಟ ನಿದ್ರೆಗಳ ಮೇಲೆ ಆಸಕ್ತಿ ಇಲ್ಲ, ಪರರಲ್ಲಿ ಸ್ನೇಹ ಮಾಡುವ ಅಭಿಲಾಷೆ ಇಲ್ಲ, ಮಂದಮತಿಗಳೊಡನೆ ಮಾತನಾಡಲು ಇಷ್ಟವಿಲ್ಲ, ಅಡವಿಯಲ್ಲಿರುವುದಕ್ಕೆ ಬಹಳ ಆಸಕ್ತಿ ಇದೆ. ಅತಿ ಬೆಲೆ ಬಾಳುವ ಬಟ್ಟೆಯಲ್ಲಾಗಲಿ ಚಿನ್ನ ಬೆಳ್ಳಿಗಳ ಮೇಲಾಗಲಿ ಭ್ರಮೆ ಇಲ್ಲದೆ ಅವನ್ನು ತೃಣವಾಗಿ ನೋಡುತ್ತಾರೆ. ಯಾರಾದರೂ ಇವರನ್ನು ಕಂಡು ಗೌರವಿಸಿ ನೀವು ಜ್ಞಾನಿಗಳು, ನೀವು ಸಂತರು, ನೀವು ಪಂಡಿತರು ಎಂದು ಹೊಗಳಿದರೆ, ಇಲ್ಲಪ್ಪ, ನೀವು ಹೇಳುತ್ತಿರುವುದು ತಪ್ಪು, ನಾನೆಷ್ಟು ಮಾತ್ರದವನು, ಇದೆಲ್ಲವನ್ನೂ ಆ ಪರಮಾತ್ಮನ ಕೃಪೆ ಎಂದು ತಿಳಿಸುತ್ತಿದ್ದರು. ಹಾಗೂ ಹೆಚ್ಚಾಗಿ ಮಾತನಾಡುವುದನ್ನು ನಿಲ್ಲಿಸಿಬಿಟ್ಟರು. ಸಕಲ ಸೌಖ್ಯಗಳನ್ನು ಸಾಕು ಮಾಡಿ ಸತ್ಸಂಗವನ್ನು ಪ್ರೇಕ್ಷಿಸಿ ತತ್ವವನ್ನು ತಿಳಿಯಲು ಬಯಸಿ ಆಪದೋದ್ಧಾರಕನಾದ ಶ್ರೀಹರಿಯ ಮೇಲೆ ಅನುದಿನವೂ ಚಿಂತೆಗೊಳಗಾಗಿರಲು ಗಡ್ಡ ಮೀಸೆಗಳು ಬೆಳೆದಿವೆ, ಬಟ್ಟೆಗಳೆಲ್ಲವೂ ಅರಿದು ಕೊಳೆಯಿಂದ ಕೂಡಿವೆ, ನೋಡಲು ಗುರುತೇ ಸಿಗುತ್ತಿಲ್ಲ. ಬಳೆಯ ಮಲ್ಲಾರವು ಹೆಗಲ ಮೇಲಿಲ್ಲ, ಹಣವಾಗಲಿ ದವಸ ಧಾನ್ಯಗಳಾಗಲಿ ಇಲ್ಲ. ಒಂದು ಹೆಗಲ ಮೇಲೆ ಬಳೆ ಮಲ್ಲಾರ, ಮತ್ತೊಂದು ಹೆಗಲ ಮೇಲೆ ದವಸ ಧಾನ್ಯಗಳನ್ನೊಳಗೊಂಡ ಹಸಿಬೆ ಹೊತ್ತು ತರುವುದು ಬಳೆಗಾರರ ರೂಢಿ. ಆದರೆ ಎರಡೂ ಇಲ್ಲದೆ ಬರಿಗೈಯಲ್ಲಿ ಮನೆಯ ಕಡೆ ಧಾವಿಸುತ್ತಿದ್ದಾರೆ ನಮ್ಮ ನಾರಾಯಣಪ್ಪನವರು. ಮನೆಯೊಳಕ್ಕೆ ಪ್ರವೇಶಿಸುತ್ತಲೇ ತನ್ನ ಹೆಂಡತಿ ತನ್ನನ್ನು ನೋಡಿ ಪ್ರೀತಿ ಆದರಗಳಿಂದ ಸ್ವಾಗತಿಸುವಳು. ಇಷ್ಟೊಂದು ದಿನ ನಮ್ಮನ್ನು ಬಿಟ್ಟು ಹೇಗಿದ್ದೀರಿ ಎಂದು ಪ್ರಶ್ನಿಸುವಳು. ಅದೆಂತಹ ಪ್ರೀತಿ ವಾತ್ಸಲ್ಯಗಳನ್ನು ತೋರುವಳೋ ಎಂದು ಮನದಲ್ಲಿ ಹೆಂಡತಿಯನ್ನು ನೆನೆದು ಆಕೆಯ ಮೇಲಿಂದ ಮಮತೆಯಿಂದ ಮನೆಯೊಳಕ್ಕೆ ಪ್ರವೇಶಿಸಿದರು. ಮುದ್ದಿನ ಮಗಳಾದ ಮುದ್ದಮ್ಮ ಮನೆಯಲ್ಲಿದ್ದಳು. ತಂದೆಯನ್ನು ಕಂಡು ಅಮಿತಾನಂದದಿಂದ ತಂದೆಯನ್ನು ಬಾಚಿ ತಬ್ಬಿಕೊಂಡು, ಅಪ್ಪ, ಎಷ್ಟು ದಿನವಾಯ್ತು ನಿಮ್ಮನ್ನು ನೋಡಿ, ಯಾಕಪ್ಪ ಬಟ್ಟೆ ಬರೆಯೆಲ್ಲ ಕೊಳಕಾಗಿದೆ, ಕೂದಲು ಇಷ್ಟೊಂದು ಬೆಳೆದಿದೆ, ಹೇಗಿದ್ದೀಯಪ್ಪ ಎಂದು ಪ್ರೀತಿಯಿಂದ ತಂದೆಯನ್ನು ಸ್ವಾಗತಿಸಿದಳು. ಮಗಳನ್ನು ಕಂಡರೆ ತಂದೆಗೂ ಅಷ್ಟೇ ಪ್ರೀತಿ ವಿಶ್ವಾಸ. ಅಮ್ಮ, ಎಂದೆಂದು ನಿನ್ನ ತಾಯಿಯನ್ನು ನಿನ್ನನ್ನು ನೋಡುತ್ತೇನೋ ಎಂದೆನಿಸಿತ್ತು, ಈಗ ತುಂಬಾ ಸಮಾಧಾನವಾಗಿದೆ. ಅಮ್ಮ ಎಲ್ಲಿ? ಅಪ್ಪ, ಅಮ್ಮ ಇಷ್ಟು ಹೊತ್ತು ಮನೆಯಲ್ಲಿಯೇ ಇದ್ದರು, ಈಗ ತಾನೇ ಆಚೆ ಹೋಗಿದ್ದಾರೆ. ಬಾ ಅಪ್ಪ, ಕೈಕಾಲು ಮುಖ ತೊಳೆದುಕೊಳ್ಳಿ, ತುಂಬಾ ಹಸಿದಂತಿದೆ. ಹೌದಮ್ಮ, ಹಸಿವು ಬಾಯಾರಿಕೆಗಳಿಂದ ಬಳಲಿದ್ದೇನೆ. ತಂದೆಯು ಹಸಿವು ಎಂದಾಗಲೇ ತಕ್ಷಣ ಚಾಪೆ ಹಾಕಿ ಕುಳ್ಳಿರಿಸಿ ಒಂದಷ್ಟು ತಂಗುಳ ಊಟವನ್ನು ತಂದು ತಂದೆಯ ಮುಂದಿಟ್ಟು, ಅಪ್ಪ ಊಟ ಮಾಡು ಎಂದು ತಂದೆಯ ಮುಖವನ್ನೇ ಪ್ರೀತಿಯಿಂದ ನೋಡುತ್ತಾ ಕುಳಿತಳು ಬಾಲಕಿ ಮುದ್ದಮ್ಮ. ಯಾದ ಧ್ವನಿಯಿಂದ ತನ್ನ ಮಡದಿಯಾದ ಮುನಿಯಮ್ಮ ಆಕೆಯ ಸ್ನೇಹಿತರೊಡನೆ ಮಾತನಾಡುವುದು ಕೇಳಿಸಿತು. ಅಮ್ಮ, ಯಾರು? ನಿಮ್ಮ ತಾಯಿ ಮಾತನಾಡುತ್ತಿರುವಂತಿದೆ ಎಂದು ಕೇಳಿದರು ನಾರಾಯಣರು. ಹೌದಪ್ಪ, ಅಮ್ಮನ ಮಾತುಗಳಿಗೆ ನೀವೇನು ಬೇಜಾರು ಮಾಡಿಕೋಬೇಡಿ, ನೀವು ಊಟ ಮಾಡಿ ಎಂದಳು ಮುದ್ದಮ್ಮ. ಮುನಿಯಮ್ಮ ಗಟ್ಟಿಯಾಗಿ ಈ ರೀತಿ ಸ್ನೇಹಿತರೊಡನೆ ಹೇಳುತ್ತಿದ್ದಾಳೆ. ಈ ಸಂಸಾರ ಸಾಕು, ಈ ಗಂಡನೂ ಸಾಕು, ಮಕ್ಕಳನ್ನು ಯಾವ ರೀತಿ ಪೋಷಿಸಲಿ? ಓ ತಕ್ಕಡಿ ಚಿಕ್ಕಮ್ಮ, ತಂಟೆಗಳ ಬೈಯಮ್ಮ, ಚಪಲಾಕ್ಷಿ ನಾಗಮ್ಮ, ಮಡ್ಡಿ ಮಾರಮ್ಮ, ಎಷ್ಟು ದಿನಗಳು ಈ ಕೊಂಪೆಗಾಗಿ ಅಳುವುದು? ಕಟ್ಟಿರುವ ಬಟ್ಟೆ ಬಾರುದ್ದವಾದರೂ ಇಲ್ಲ, ನಡು ಕಾಡಿನಲ್ಲಿ ನಿಂತಂತಾಗಿದೆ ಎನ್ನ ಬದುಕು. ಬ್ರಹ್ಮದೇವನ ಕೈಯಲ್ಲಿ ಉಣ್ಣುಟ್ಟಬಾರದೆ ಇಂತಹ ಗಂಡನನ್ನು ಗಂಟು ಹಾಕಿ ಹಿಂಸೆಗಳು ಪಡುವಂತೆ ಯಾಕೆ ಇಂತಹ ಹಣೆಬರವನ್ನು ಬರೆದ ಎಂದು ಮುನಿಯಮ್ಮನ ನಿಷ್ಠೂರ ಮಾತುಗಳಿಗೆ ಸ್ನೇಹಿತರು ಈ ರೀತಿ ಹೇಳುತ್ತಾರೆ. ನೀನ್ ಯಾಕೆ ಯೋಚನೆ ಮಾಡುತ್ತೀಯಾ? ನಮ್ಮ ಮನೆಗಳಲ್ಲಿನ ಗಂಡಂದಿರು ಒತ್ತಿಗೆ ಸರಿಯಾಗಿ ಹಣವನ್ನೋ ಭತ್ಯವನ್ನೋ ತಂದು ಹಾಕಿ ನಮ್ಮನ್ನು ಸಲಹದೇ ಇದ್ದರೆ ನಾವು ಆ ಮನೆಯಲ್ಲಿ ಇರುವುದಿಲ್ಲ. ಬದಲಾಗಿ ಬೇರೊಬ್ಬ ಗಂಡನನ್ನು ನೆಚ್ಚಿ ಅವನೊಡನೆ ಸೇರಿ ಹೋಗುತ್ತೇವೆ. ಇದೇ ರೀತಿಯಾಗಿ ನೀನು ಸಹ ಸಾಗಿದಷ್ಟು ಕಾಲ ನೋಡು, ಆಮೇಲೆ ಎಲ್ಲವನ್ನೂ ನಿನಗೆ ಹೇಳಿಕೊಟ್ಟು ನೀನು ಹೇಗಿರಬೇಕೆಂದು ತಿಳಿಸುತ್ತೇವೆ, ನೀನು ಭಯಪಡಬೇಡ ಎಂದು ಸಾಂತ್ವನ ಹೇಳಿ ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು ಎಲ್ಲಾ ಸ್ನೇಹಿತರು. ಈಗ ನನ್ನ ಹೆಂಡತಿ ನನ್ನೆಷ್ಟು ಪ್ರೀತಿಯಿಂದ ಕಾಣಬಹುದು, ಬಾಗಿಲಲ್ಲೇ ಎದುರುಗೊಂಡು ಸ್ವಾಗತಿಸಬಹುದು ಎಂದು ಭಾವಿಸಿ ಮನೆಯಲ್ಲಿ ಊಟದ ಮುಂದೆ ಕುಳಿತಿರುವ ನಾರಾಯಣರಿಗೆ ಸಿಡಿಲು ಬಡಿದಂತಾಯ್ತು. ತನ್ನ ಹೆಂಡತಿ ಕೆಟ್ಟ ಚಾಳಿಯ ಹೆಂಗಸರ ದುರ್ಬೋಧನೆಗೆ ಒಳಪಟ್ಟಿದ್ದಾಳೆ ಎಂದು ಮನವರಿಕೆ ಆಯಿತು. ತಾನು ಆಕೆಯಲ್ಲಿಟ್ಟಿದ್ದ ಭ್ರಾಂತಿ ಹುಸಿಯಾಗಿತ್ತು. ದಿಕ್ಕು ತೋಚದಂತೆ ಈ ಮಾತುಗಳನ್ನು ಕೇಳುತ್ತಲೇ ಊಟ ಮಾಡದೆ ಹಾಗೆಯೇ ನಿಟ್ಟುಸಿರು ಬಿಟ್ಟು ಕುಳಿತು ಬಿಟ್ಟರು. ಮುನಿಯಮ್ಮನ ಸ್ನೇಹಿತರು ಅವರವರ ಮನೆಗಳಿಗೆ ತೆರಳಿದ ನಂತರ ತಾನೂ ಮನೆಯೊಳಕ್ಕೆ ಪ್ರವೇಶಿಸುತ್ತಾಳೆ. ನಡುಮನೆಯಲ್ಲಿ ಊಟದ ಎಲೆಯ ಮುಂದೆ ಕುಳಿತಿರುವ ತನ್ನ ಗಂಡನನ್ನು ನೋಡುತ್ತಾಳೆ. ನೋಟ ಮಾತ್ರದಲ್ಲಿಯೇ ತನ್ನ ಗಂಡ ಹಣವನ್ನಾಗಲಿ ದವಸ ಧಾನ್ಯಗಳನ್ನಾಗಲಿ ತಂದಿಲ್ಲವೆಂದು ಗ್ರಹಿಸುತ್ತಾಳೆ. ಸಿಟ್ಟಿನಿಂದ ಖಂಡಾಮಂಡಲವಾಗುತ್ತಾಳೆ.
ಮಲ್ಲಾರ ಎಲ್ಲಿ ಹೋಯ್ತು? ಬಳೆಯೆಲ್ಲ ತೊಡಿಸಿದ ಮೇಲೆ ಮಲ್ಲಾರ ಇರುತ್ತದೆಯೇ? ಯಾರಿಗೆ ತೊಡಿಸಿದೆ? ಮಹಾಲಕ್ಷ್ಮಿ ದೇವಿಗೆ. ದೇವಿ ಈ ಕಲಿಯುಗದಲ್ಲಿ ನಿನ್ನ ಬಳಿ ಬೇಕೆಂದು ಮಹಾಲಕ್ಷ್ಮಿ ಕಾಣಿಸಿಕೊಂಡಳೋ? ನೋಡುವ ಕಣ್ಣಿದ್ದರೆ ಏಕೆ ಕಾಣಿಸುವುದಿಲ್ಲ? ಅಷ್ಟೇ ಅಲ್ಲದೆ ಲಕ್ಷ ಸ್ತ್ರೀಯರ ಪೈಕಿ ಒಬ್ಬ ಮಹಾಲಕ್ಷ್ಮಿ ಭೂಮಿಯಲ್ಲಿ ಇದ್ದೇ ಇರುತ್ತಾಳೆ. ಇದ್ದರೂ ತಾನಾಗಿ ಎಲ್ಲರ ಮುಂದೆ ಕಾಣಿಸಿಕೊಳ್ಳುವುದಿಲ್ಲ. ಹಾಗಿದ್ದರೆ ದೊಡ್ಡ ಹಣದ ಗಂಟೆ ಬಂದಿರಬೇಕು, ತೋರಿಸು ನೋಡೋಣ. ಹಣಕ್ಕಿಂತಲೂ ದರ್ಶನವೇ ದೊಡ್ಡ ನಿಧಿ. ಹಣವು ಖರ್ಚು ಮಾಡುವ ಹಾಗೆಲ್ಲ ಸವಿದು ಹೋಗುತ್ತದೆ. ಮಹಾಲಕ್ಷ್ಮಿಗೆ ಬಳೆಯನ್ನು ತೊಡಿಸಿ ಕೃಷ್ಣಾರ್ಪಣ ಮಾಡಿಬಿಟ್ಟೆ. ಓಹೋ, ಹಾಗೋ ಸಮಾಚಾರ. ಕಂಡವರಲ್ಲಿ ಸಾಲ ಮಾಡಿ ತಂದವಳು ನಾನು, ಕೃಷ್ಣಾರ್ಪಣ ಮಾಡುವವನು ನೀನು. ನಿನ್ನ ವೇದಾಂತದಿಂದ ಈವರೆಗೆ ನಾವು ಉಪವಾಸ ನರಳಿದ್ದು ಸಾಕು. ಮನೆಯೊಳಗೆ ಇನ್ನೊಂದು ಕ್ಷಣವಾದರೂ ನಿಂತಿರಬೇಡ. ಹೆಂಡತಿ ಮಕ್ಕಳು ನಿನಗೇತಕ್ಕೆ? ಇಂತಹ ಬಂಡನಾಗಿ ಬಾಳುವ ಬದಲು ಕಾವಿ ತೊಟ್ಟು ಸನ್ಯಾಸಿಗಳಲ್ಲಿ ಸೇರಿಕೋ, ಮೋಕ್ಷವಾದರೂ ಸಿಕ್ಕುತ್ತೆ. ಇಂದಿನಿಂದ ನಿನಗೆ ನಾನು ಹೆಂಡತಿಯಲ್ಲ, ನನ್ನ ಪಾಲಿಗೆ ನೀನು ಗಂಡನಲ್ಲ. ಬಂದ ದಾರಿಯಲ್ಲೇ ಹೊರಟು ಹೋಗು. ನಾನು ಈ ಮೊದಲೇ ತಿಳಿಸಿದ್ದೇನೆ. ಹಣವನ್ನಾಗಲಿ ದವಸ ಧಾನ್ಯಗಳನ್ನಾಗಲಿ ಚಿತ್ತೂರು ಪ್ರಾಂತದಿಂದ ಬರುವಾಗ ತರದೇ ಹೋದರೆ ನಿನಗೂ ನನಗೂ ಋಣ ತೀರಿ ಹೋಗುತ್ತದೆಂದು. ಆ ಮಾತುಗಳನ್ನು ನೀನು ಸರಿಯಾಗಿ ಆಲಿಸಲಿಲ್ಲವೆಂದು ಗೊತ್ತಾಗುತ್ತದೆ. ಇಷ್ಟೆಲ್ಲಾ ನಡೆಯುತ್ತಿದ್ದಂತೆ ಬೀದಿಯೆಲ್ಲ ಜನರಿಂದ ತುಂಬಿ ಹೋಯಿತು. ಎಲ್ಲರ ಪಾಲಿಗೂ ಅದೊಂದು ತಮಾಷೆ. ಕಾಸಿನ ಖರ್ಚಿಲ್ಲದೆ ಪುಕ್ಕಟೆಯಾಗಿ ವಿನೋದವನ್ನು ಅನುಭವಿಸಲು ಊರಿಗೆ ಊರೇ ನೆರೆಯಿತು. ಒಬ್ಬೊಬ್ಬರ ಬಾಯಲ್ಲೂ ಒಂದೊಂದು ರೀತಿಯ ಮಾತು. ನಾರಾಯಣರಿಗೆ ಮೈ ಬೆವರಿತು. ಈಗಾಡಬಾರದು ನೀನು. ಎಲ್ಲರೂ ನೋಡಿ ನಗುತ್ತಿದ್ದಾರೆ. ಸಂಸಾರ ಕಟ್ಟಿಕೊಂಡಿರುವ ಹೆಂಗಸಿಗೆ ಗಂಡನಿಲ್ಲದಿದ್ದರೆ ಬದುಕಲು ಸಾಧ್ಯವೇ ಎಂದು ನಾರಾಯಣರು ಕೇಳಿದಾಗ ಮುನಿಯಮ್ಮ ಹೇಳುವುದು ಹೀಗೆ: ನನಗೆ ಸಾಧ್ಯವಿದೆ, ಅದು ನನ್ನಿಷ್ಟ. ಇನ್ನು ನಾನು ನಿನ್ನೊಂದಿಗೆ ಸಂಸಾರ ಮಾಡುವುದಿಲ್ಲ. ನೀನು ಇಷ್ಟವಿದ್ದ ಕಡೆ ಎಲ್ಲಿಗಾದರೂ ಹೋಗು. ಇನ್ನೊಂದು ನಿಮಿಷವೂ ಇಲ್ಲಿ ನಿಂತಿಯೇ ಜೋಕೆ. ನನ್ನ ಪಾಡು ನನ್ನದು, ನಿನ್ನ ಪಾಡು ನಿನ್ನದು. ಈ ಮಕ್ಕಳನ್ನು ಮಾರಿಯಾದರೂ ನಾನು ಬದುಕಬಲ್ಲೆ ಅಂತ ಹೇಳ್ತಾರೆ. ಆಗ ಜನರು ಮೂಗಿನ ಮೇಲೆ ಬೆರಳಿಟ್ಟು ನೋಡುತ್ತಿದ್ದರೂ ಲೆಕ್ಕಿಸದೆ ಮುನಿಯಮ್ಮ ಗಂಡನನ್ನು ದರದರನೆ ಎಳೆದು ತಂದು ಆಚೆ ನೂಕಿದಳು. ಸ್ವಾಭಿಮಾನದಿಂದ ಗಂಡಸಿಗೆ ರೋಷ ಉಂಟಾಗುವುದು ಸಹಜ. ಜೊತೆಗೆ ಮನೆ ಮಂದಿಗೆ ತಾನು ಬೇಡವಾದನೆಂಬ ದುಃಖವೂ ಮೂಡಿತು. ಕಷ್ಟವೋ ನಿಷ್ಠೂರವೋ ಸುಖವೋ ಅನುಭವಿಸುತ್ತಾ ಸಂಸಾರದಲ್ಲಿ ಇಷ್ಟು ವರ್ಷಗಳು ಬಾಳಿದ್ದಾಯಿತು. ತನ್ನವಳೆಂದು ನಂಬಿಕೊಂಡಿದ್ದ ಹೆಂಡತಿಯೇ ನಿರ್ದಯವಾಗಿ ವರ್ತಿಸಿ ಈಗ ಹೊರಗೆ ಹಾಕಿದ್ದಾಳೆ. ನಡುವಯಸ್ಸಾಗಿದೆ. ಈಗ ನಾನು ಎಲ್ಲಿಗೆ ಹೋಗಲಿ? ಏನು ಮಾಡಲಿ? ಇಂದಿನ ಜನ್ಮ ಪ್ರಾರಬ್ಧ ಕರ್ಮ ಈ ರೀತಿಯಾಗಿ ಕಾಣಿಸಿಕೊಂಡಿತ್ತಲ್ಲ ಎಂದು ಮರುಗಿದರು ನಾರಾಯಣರು. ಆದಿಶಂಕರರು ತಾಯಿಯನ್ನು ಪದೇ ಪದೇ ಕೇಳುತ್ತಿದ್ದರು. ಅಮ್ಮ, ನಾನು ಸನ್ಯಾಸಿಯಾಗುವೆ, ನನ್ನನ್ನು ಆಶೀರ್ವದಿಸು. ಇಲ್ಲ ಕಂದ, ನೀನು ಸಂಸಾರಿಯಾಗಬೇಕು. ನಿನ್ನ ಮಕ್ಕಳನ್ನು ನಾನು ಎತ್ತಿ ಮುದ್ದಾಡಬೇಕು. ನೀನು ಸನ್ಯಾಸಿಯಾಗುವುದು ನನಗೆ ಇಷ್ಟವಿಲ್ಲ ಎಂಬುದು ತಾಯಿಯ ಸಲಹೆ. ಒಂದು ದಿನ ಸಂಧ್ಯಾ ವಂದನೆಗೆ ತಾಯಿಯ ಜೊತೆ ಬಾಲಕ ಶಂಕರಾಚಾರ್ಯರು ಹೊರಟಿದ್ದಾರೆ. ನದಿಯಲ್ಲಿ ಸ್ನಾನ ಮಾಡುತ್ತಿದ್ದಾರೆ. ಮೊಸಳೆಯೊಂದು ಶಂಕರರ ಪಾದ ಹಿಡಿಯಿತು. ಅಮ್ಮ, ಮೊಸಳೆ ನನ್ನನ್ನು ನುಂಗಿ ಹಾಕುತ್ತಿದೆ. ಕಂದ, ಈಗೇನು ಮಾಡಲಿ? ಮೊಸಳೆಯಿಂದ ನಿನ್ನನ್ನು ನಾನು ಹೇಗೆ ರಕ್ಷಿಸಲಿ? ಅಮ್ಮ, ನೀನು ನನ್ನನ್ನು ಸನ್ಯಾಸಿಯಾಗುವೆಂದು ಆಶೀರ್ವದಿಸಿದರೆ ಮೊಸಳೆ ನನ್ನನ್ನು ಬಿಟ್ಟು ಬಿಡುತ್ತದೆ. ಖಂಡಿತ ಕಂದ, ನೀನು ನನ್ನ ಎದುರಿಗಿದ್ದರೆ ಸಾಕು. ನೀನು ಸನ್ಯಾಸಿಯಾಗು, ನೀನು ಸನ್ಯಾಸಿಯಾಗು. ತಕ್ಷಣ ಆದಿಶಂಕರರನ್ನು ಹಿಡಿದಿದ್ದ ಮೊಸಳೆ ಬಿಟ್ಟು ಓಡಿ ಹೋಯಿತು. ತಾಯಿಯ ಅಪ್ಪಣೆ ಪಡೆದು ಬಾಲಕ ಶಂಕರ ಸನ್ಯಾಸಿಯಾದ. ಕಾರಣ, ಶಂಕರರಿಗೆ ಮದುವೆಯಾಗಿರಲಿಲ್ಲ. ತಾಯಿಯನ್ನು ಪೋಷಿಸುವುದು ಅವರ ಧರ್ಮವಾಗಿತ್ತು. ಅದಕ್ಕಾಗಿ ತಾಯಿಯ ಅಪ್ಪಣೆ ಆಶೀರ್ವಾದ ಪಡೆಯಬೇಕಾಗಿತ್ತು. ಆದರೆ ನಾರಾಯಣರು ಗೃಹಸ್ಥರು. ಹೆಂಡತಿ ಮಕ್ಕಳನ್ನು ಪೋಷಿಸುವುದು ಅವರ ಧರ್ಮವಾಗಿತ್ತು. ಪೂರ್ವ ಜನ್ಮದ ಪುಣ್ಯದಿಂದ ತನ್ನ ಮಡದಿ, ಇನ್ನು ಮುಂದೆ ನಿನಗೆ ಸಂಸಾರ ಮಾಡುವುದಿಲ್ಲ, ನಿನಗೂ ನನಗೂ ಸಂಬಂಧವಿಲ್ಲ, ನೀನು ಸನ್ಯಾಸಿಯಾಗಿ ಹೋಗು ಎಂದು ಪರೋಕ್ಷವಾಗಿ ಕೊಟ್ಟಳು. ನಾರಾಯಣರಿಗೆ ಅಪ್ಪಣೆ, ಅನುಮತಿ, ಬೀಳ್ಕೊಡುಗೆ ಕೊಟ್ಟು ಮುಕ್ತಿಕಾಂತೆಯಂತೆ ಭಗವಂತನ ಕೃಪೆಯಿಂದ ಸನ್ಯಾಸಿಯಾಗಲು ಕಾರಣಕರ್ತಳಾದಳು. ಮಾಯೆ ಆವರಿಸಿದುದರಿಂದ ಹೀಗಾಗಿದೆ. ಮಾಯೆಯು ಎಂತಹುದೆಂದರೆ, ತಾಯಿಯ ಅಪ್ಪಣೆಯಂತೆ ಆತ್ಮಲಿಂಗವನ್ನು ತರಲು ರಾವಣನು ಘೋರ ತಪವನ್ನಾಚರಿಸಲು ಪಾರ್ವತಿ ಪರಮೇಶ್ವರರು ಪ್ರತ್ಯಕ್ಷವಾಗಿ ನಿನಗೇನು ಬರಬೇಕು ಕೇಳಿಕೋ ಎನ್ನಲು ವಿಷ್ಣು ಮಾಯೆಯು ರಾವಣನನ್ನಾವರಿಸಿದುದರಿಂದ ಆತ್ಮಲಿಂಗವನ್ನು ಮರೆತು ಪಾರ್ವತಿ ದೇವಿಯನ್ನೇ ಕೇಳಲಿಲ್ಲವೇ?
ಮಂಥರೆಯ ಮಾತುಗಳಿಂದ ಪ್ರೇರಿತಳಾದ ದಶರಥನ ಮಡದಿ ಕೈಕೇಯಿಯು ರಾವಣನನ್ನು ಕಾಡಿಗಟ್ಟಿ ಭರತನಿಗೆ ರಾಜ್ಯಭಾರ ನಡೆಸಲು ಯೋಚಿಸಿದ್ದು ಮಾಯೆಯಿಂದಲ್ಲವೇ? ಹಾಗೆ ಮಾಡದೇ ಇದ್ದಿದ್ದರೆ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಹೇಗೆ ಸಾಧ್ಯವಾಗುತ್ತಿತ್ತು? ಅದರಂತೆಯೇ ಲೋಕ ಕಲ್ಯಾಣಕ್ಕಾಗಿ ಮುನಿಯಮ್ಮನಲ್ಲಿ ವಿಷ್ಣು ಮಾಯೆ ಪ್ರವೇಶವಾಗಿ ಗಂಡನಿಗೆ ವಿರುದ್ಧವಾಗಿ ನಡೆಯಲು ಉತ್ತೇಜಿಸಿತು. ನಾರಾಯಣರ ಮನಸ್ಸು ರೋಸಿ ಹೋಗುವಂತೆ ಮಾಯೆ ಮುನಿಯಮ್ಮನನ್ನು ಪ್ರೇರೇಪಿಸಿತು. ಇದೆಲ್ಲವೂ ದೈವಲೀಲೆ. ಪರಮಾತ್ಮನ ಲೀಲೆಯನ್ನು ತಿಳಿಯಲು ಯಾರಿಗೆ ತಾನೇ ಸಾಧ್ಯ? ನಾರಾಯಣರು ತನ್ನ ಮನೆಯನ್ನೊಮ್ಮೆ, ತನ್ನ ಹೆಂಡತಿಯನ್ನೊಮ್ಮೆ, ಪಕ್ಕದಲ್ಲಿಯೇ ತನ್ನ ಕೈ ಹಿಡಿದು ನಿಂತಿದ್ದ ಮುದ್ದಿನ ಮಗಳಾದ ಮುದ್ದಮ್ಮನನ್ನೊಮ್ಮೆ ನೋಡುತ್ತಾ ಇಲ್ಲಿಗೆ ಎಲ್ಲ ಋಣವೂ ತೀರಿ ಹೋಯಿತು ಎಂದು ರೋಸಿ ಹೋಗಿ ಯೋಗ ನರಸಿಂಹಸ್ವಾಮಿ ಗವಿಯ ಕಡೆ ತೆರಳುತ್ತಿರಲು ಮಗಳಾದ ಮುದ್ದಮ್ಮ ತನ್ನ ತಂದೆಯ ಪಾದಗಳನ್ನು ಹಿಡಿದು, ಅಪ್ಪ, ನಾನು ನಿನ್ನ ಜೊತೆ ಬರುತ್ತೇನೆ ಎಂದು ತಂದೆಯ ಹಿಂದೆಯೇ ಓಡಿ ಹೋಗಲು, ಮುದ್ದಮ್ಮ, ನೀನು ನನ್ನೊಡನಿದ್ದರೆ ನಿನಗೆ ಬಟ್ಟೆ ಬರೆ ತಂದು ಕೊಡುತ್ತೇನೆ, ನಿನಗೆ ನಾನೇ ಮದುವೆ ಮಾಡುತ್ತೇನೆ, ನಿಮ್ಮಪ್ಪನ ಜೊತೆ ಹೋದರೆ ಕೈಗೆ ಚಿಪ್ಪು ಕೊಡುತ್ತಾನೆ, ನಿನ್ನನ್ನು ಆ ದೇವರೇ ನೋಡಿಕೋಬೇಕು, ನನ್ನ ಮಾತು ಕೇಳು ಎಂದಳು ಮುನಿಯಮ್ಮ. ಇಲ್ಲ, ನಾನು ನಿನ್ನ ಜೊತೆ ಇರುವುದಿಲ್ಲ, ಅಪ್ಪನಿಗೆ ತುಂಬಾ ಕಷ್ಟಗಳನ್ನು ಕೊಟ್ಟಿದ್ದಿ, ನಾನು ಅಪ್ಪನ ಜೊತೆಯೇ ಹೋಗುತ್ತೇನೆ. ಕೋಪಾದ್ರಿಕ್ತಳಾದ ಮುನಿಯಮ್ಮ ಮಗಳ ಮಾತುಗಳನ್ನು ಕೇಳಿ ರೋಷಾವೇಶದಿಂದ ಮುದ್ದಮ್ಮಳ ತಲೆಯ ಕೂದಲನ್ನು ಹಿಡಿದು ತರತರನೆ ಎಳೆದು ಮನೆಯೊಳಕ್ಕೆ ತಂದು ಜೋರಾಗಿ ತಳ್ಳಲು ಬಾಲಕಿ ಮುದ್ದಮ್ಮಳ ತಲೆಯ ಹುಲ್ಲಿನ ಮನೆಯಲ್ಲಿದ್ದ ಕಲ್ಲು ಕಂಬಕ್ಕೆ ಬಲವಾಗಿ ಬಡಿದು ವಿಲವಿಲನೆ ಒದ್ದಾಡುತ್ತಾ ಅಸುನೀಗುತ್ತಾಳೆ. ಬಾಲಕಿ ಮುದ್ದಮ್ಮಳ ಮರಣ ವಾರ್ತೆ ತಿಳಿಯುತ್ತಲೇ ಊರೇ ಅಲ್ಲಿಗೆ ಸೇರಿದೆ. ಸಮಸ್ತ ಜನರು ಅವರವರ ಮನೋಭಿಪ್ರಾಯಕ್ಕೆ ತಕ್ಕಂತೆ ಗುಜುಗುಜು ಮಾತುಗಳನ್ನಾಡಿಕೊಳ್ಳುತ್ತಿದ್ದಾರೆ. ಮುನಿಯಮ್ಮ ತನ್ನ ಮಗಳನ್ನು ತಬ್ಬಿಕೊಂಡು ಕಣ್ಣೀರಿಡುತ್ತಾ ದೇವರನ್ನೇ ದೂಷಿಸುತ್ತಿದ್ದಾಳೆ. ಬಂಧು ಬಳಗದವರು ಗ್ರಾಮಸ್ಥರು ಮುನಿಯಮ್ಮನನ್ನು ಸಮಾಧಾನಪಡಿಸಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಬಂಧು ಬಳಗದೊಡನೆ ಮಗಳ ಅಂತ್ಯ ಸಂಸ್ಕಾರಗಳು ನಡೆಯುತ್ತಿವೆ. ನಾರಾಯಣರ ಮನಸ್ಸು ಕರಗಿ ಹೋಗಿದೆ. ಮುದ್ದಮ್ಮನೆಂದರೆ ನಾರಾಯಣರಿಗೆ ಅತೀ ಪ್ರೀತಿ. ತನ್ನ ಎಲ್ಲಾ ಯೋಗಕ್ಷೇಮಗಳನ್ನು ನೋಡಿಕೊಳ್ಳುತ್ತಿದ್ದುದು ಈ ಮುದ್ದಿನ ಮಗುವೆ. ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ತಂದೆ ತಾಯಿಯರ ಮೇಲಿರುವಷ್ಟು ಪ್ರೀತಿ ಗಂಡು ಮಕ್ಕಳಿಗೆ ಇರುವುದಿಲ್ಲ. ಗಂಡು ಮಕ್ಕಳು ಯೋಚಿಸುವುದು ನಮ್ಮಪ್ಪ ಅಮ್ಮ ಎಷ್ಟು ಆಸ್ತಿ ಇಟ್ಟಿದ್ದಾರೆ ಎನ್ನುವುದನ್ನು ಮಾತ್ರ. ಹೆಣ್ಣು ಮಗುವಿಗೆ ಆಸ್ತಿ, ಹಣ, ಕನಕ, ಐಶ್ವರ್ಯ ಇದಾವುದೂ ಬೇಡ. ಅಪ್ಪ ಅಮ್ಮ ಹುಟ್ಟಿದ ತವರು ಮನೆ ಚೆನ್ನಾಗಿದ್ದರೆ ಸಾಕು. ಮುದ್ದಮ್ಮಳ ಮುದ್ದಿನ ಮಾತುಗಳನ್ನು ನೆನೆಯುತ್ತಾ ನಾರಾಯಣರು ಚಿಂತೆಗೊಳಗಾಗುತ್ತಾರೆ. ಅವರ ಮನಸ್ಸು ಮುದ್ದಮ್ಮನನ್ನೊಮ್ಮೆ ನೋಡಲು ತವಕ ಪಡುತ್ತಿರಲು ತನ್ನ ಮನಸ್ಸಿಗೆ ಅನೇಕ ರೀತಿಯ ಉದಾಹರಣೆಗಳನ್ನು ಈ ರೀತಿಯಾಗಿ ಕೊಟ್ಟು ಮನಸ್ಸನ್ನು ಸಮಾಧಾನಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಅಂದರೆ ಅಲ್ಲಿಗೆ ಹೋಗದೇ ಇರುವುದಕ್ಕಾಗಿ ಈ ಉದಾಹರಣೆಗಳನ್ನು ಯೋಚಿಸುತ್ತಿದ್ದಾರೆ ಮನಸ್ಸಿನಲ್ಲಿ. ಊರಕ್ಕೆ ಈ ರೀತಿ ಉಲ್ಲಾಸ ಪಡುನ್ಯಾಲ ఊరుకుండవే నీవు మనసా వెనక ముందుర చూడు ఎవరికెవ్వరూ లేరు ఏమందు నీ బుద్ధి ఎంత చెప్పినా వినవు మనసా. ಆಹಾ, ಅಂಜನಿ ತನಯನಾದ ಆಂಜನೇಯನು ಲಂಕೆಯ ಅಶೋಕವನದಲ್ಲಿ ಶಿಶುಂಬಿ ಎಂಬ ವೃಕ್ಷದ ಕೆಳಗೆ ರಾಮನನ್ನು ನೆನೆನೆನೆದು ಕಣ್ಣೀರಿಡುತ್ತಿದ್ದ ಸೀತಾಮಾತೆಗೆ ರಾಮನು ಕೊಟ್ಟ ಚಿನ್ಮುದ್ರೆಯನ್ನು ನೀಡಿ, ಅಮ್ಮ, ನನಗೆ ತುಂಬಾ ಹಸಿವಾಗಿದೆ, ನನ್ನನ್ನು ಆಶೀರ್ವದಿಸು ಎಂದು ಸೀತೆಯ ಅಪ್ಪಣೆಯ ಮೇರೆಗೆ ಅಶೋಕವನದಲ್ಲಿದ್ದ ಮರದ ರೆಂಬೆಗಳ ಮೇಲೆ ಜಿಗಿಯುತ್ತಾ ಹಣ್ಣುಗಳನ್ನು ಕಿತ್ತು ತಿನ್ನುತ್ತಾ ಮರದಿಂದ ಮೇಲೆ ಹಾರುತ್ತಿರಲು ಅಶೋಕವನವು ನಾಶವಾಗತೊಡಗಿತು. ಅಶೋಕವನದ ರಕ್ಷಣೆಯ ಜವಾಬ್ದಾರಿ ಅಕ್ಷಯ ಕುಮಾರನ ಮೇಲಿತ್ತು. ಅಕ್ಷಯ ಕುಮಾರನು ರಾವಣನ ಮಗ. ಅಕ್ಷಯನು ಆಂಜನೇಯನ ಮೇಲೆ ಯುದ್ಧ ಮಾಡಲು ಆಂಜನೇಯನು ಅಕ್ಷಯ ಕುಮಾರನನ್ನೂ ಕೊಂದು ಹಾಕಿದನು. ರಾವಣ, ಕುಂಭಕರ್ಣ ರಾಕ್ಷಸ ಭಟರಿದ್ದರೂ ಅಕ್ಷಯ ಕುಮಾರನನ್ನು ರಕ್ಷಿಸಿಕೊಳ್ಳಲು ಬದುಕಿಸಿಕೊಳ್ಳಲು ಸಾಧ್ಯವಾಯಿತೆ? ಇಲ್ಲ, ಅದು ಆಗಲೇ ಇಲ್ಲ. ಅಧಿಕ ಬಲಾಢ್ಯನು ರಾವಣಾಸುರನು 1,00,000 ಕುಮಾರರನ್ನು ಹೊಂದಿದ್ದರೂ ಆತನ ಮರಣಕಾಲದಲ್ಲಿ ಯಾರೂ ಇರಲಿಲ್ಲ. ಸೃಷ್ಟಿ ಪಾಲಕನಾದ ಶ್ರೀ ವಿಷ್ಣುವಿನ ಪುತ್ರನಾದ ಶೃಂಗಾರ ಮನ್ಮಥನನ್ನು ಶಿವನು ನಡುನೇತ್ರ ತೆಗೆದು ಸುಟ್ಟು ಭಸ್ಮ ಮಾಡುತ್ತಿರಲು ತಂದೆಯು ಕೃಪೆ ಮಾಡಲಿಲ್ಲವಲ್ಲ ಎಂದು ಪರಿಪರಿಯಾಗಿ ಇಂದಿನ ಅನೇಕ ಘಟನೆಗಳನ್ನು ನೆನಪು ಮಾಡಿಕೊಂಡು ಮನಸ್ಸನ್ನು ಸಮಾಧಾನಪಡಿಸುತ್ತಿದ್ದರೂ ಮತ್ತೆ ಮತ್ತೆ ಮನಸ್ಸು ಮಗಳಾದ ಮುದ್ದಮ್ಮನ ಮೇಲೆ ಚಿಂತಿಸುತ್ತಿರಲು ಕೊನೆಗೆ ದೃಢವಾದ ಸಂಕೇತವನ್ನು ಮನಸ್ಸಿಗೆ ನೀಡುತ್ತಾರೆ.
ತಾಯಿಯ ಗರ್ಭದಲ್ಲಿಯೇ ಶರೀರ ಮತ್ತು ಪ್ರಾಣ ಜೊತೆಯಾಗಿರುತ್ತದೆ. ಹುಟ್ಟಿದ ನಂತರ ಮಗುವಿಗೆ ತಂದೆ ತಾಯಿ, ಅಣ್ಣ ತಮ್ಮ, ಬಂಧು ಬಳಗ, ನಂತರ ಹೆಂಡತಿ, ಮಕ್ಕಳು, ಸ್ನೇಹಿತರು ಎಲ್ಲರೂ. ಆದರೆ ಇವೆಲ್ಲಕ್ಕಿಂತಲೂ ಶರೀರ ಮತ್ತು ಪ್ರಾಣ ಇವುಗಳ ಬಂಧನ ಗಾಢವಾದದ್ದು. ಶರೀರದಲ್ಲಿ ಜೀವಾತ್ಮನಿರುವಾಗ ಎಲ್ಲವೂ ಒಂದೇ ಎಂಬ ಭಾವನೆ ಇರುತ್ತದೆ. ಶರೀರವೇ ಬೇರೆ, ಪ್ರಾಣವೇ ಬೇರೆ. ಇದಕ್ಕೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ. ಪ್ರಾಣವು ಶರೀರದಲ್ಲಿದ್ದರೆ ಮಾತ್ರ ಶರೀರಕ್ಕೆ ಬೆಲೆ. ತನುವನ್ನು ಬಿಟ್ಟು ಪ್ರಾಣ ಹೊರಟು ಹೋದರೆ ಅದೆಂತಹ ಶರೀರವಾದರೂ ಅದಕ್ಕೆ ಬೆಲೆ ಎಲ್ಲಿದೆ? ಅದನ್ನು ಶವ ಎನ್ನುತ್ತಾರೆ. ಶರೀರದೊಳಗೆ ಪ್ರಾಣ ತಾನು ಬೇರೆ ಎಂದು ತೋರ್ಪಡಿಸಿಕೊಳ್ಳದೆ ತಾಯಿಯ ಗರ್ಭದಲ್ಲಿರುವಾಗಲೇ ತನುವಿನೊಂದಿಗೆ ನೆಲೆಸಿದ್ದು, ಇವೆರಡೂ ಇಷ್ಟು ವಿಶ್ವಾಸ ಅನ್ಯೂನ್ಯತೆಯಿಂದ ಇದ್ದರೂ ಶರೀರವನ್ನು ಬಿಟ್ಟು ಪ್ರಾಣ ತೆರಳಿ ಹೋಗುವುದಿಲ್ಲವೇ? ಈ ರೀತಿಯಾದ ಬಲವಾದ ಉತ್ಕೃಷ್ಟವಾದ ಸಮಾಧಾನವನ್ನು ಮನಸ್ಸಿಗೆ ನೀಡಿ ಮಗಳ ಮೇಲಿನ ವ್ಯಾಮೋಹವನ್ನು ತೊರೆದು ದೃಢ ಮನಸ್ಸಿನಿಂದ ಮುಂದಕ್ಕೆ ತೆರಳಿ ಯೋಗ ನರಸಿಂಹಸ್ವಾಮಿಯ ದೇವಾಲಯದ ಮುಂಭಾಗದಲ್ಲಿದ್ದ ಬಂಡೆಯ ಮೇಲೆ ಕುಳಿತು, ಈಶ್ವರ, ಇನ್ನು ನಾನು ಮನೆಗೆ ಹೇಗೆ ಹೋಗಲಿ? ದಿಗಿಲು ಬಿದ್ದಿರುವೆನು ನಾನು, ಇನ್ನು ನನಗಾರು ದಿಕ್ಕು ಎಂದು ಚಿಂತಾಕ್ರಾಂತರಾಗಿ ಶೋಕಿಸುತ್ತಿದ್ದರು. ಆ ಸಮಯದಲ್ಲಿ ಪಶುಗಳನ್ನು ಮೇಯಿಸುವ ಚಿಕ್ಕ ಬಾಲಕ ಮೇಲ್ಭಾಗದ ಕಡೆಯಿಂದ ಓಡೋಡಿ ಬಂದು ಪಟಪಟನೆ ಹಲ್ಲುಗಳನ್ನು ಕಡಿಯುತ್ತಾ, ಇದೇನೋ ನಿನಗೆ ಇಷ್ಟೊಂದು ಶೋಕವು? ಏನು ರೋಗವು ನಿನಗೆ? ಹೇಳು ನನಗೆ. ಪಶುಗಳ ರೋಗಕ್ಕೆ ವೈದ್ಯನು ನಾನು, ಪರಮಹಂಸ ಕ್ರಿಯೆಗಳನ್ನು ಕಲಿತಿರುವೆನು ಎಂದೆನಲು. ಇದನ್ನು ಕೇಳಿ ಸುಗುಣಾತ್ಮರಾದ ನಾರಾಯಣರು ಹೀಗೆ ಉತ್ತರಿಸುತ್ತಾರೆ. ಎದುರಿಗೆ ಬಂದು ನಿಂತಿರುವವರು, ಮಾತನಾಡುತ್ತಿರುವವರು ಗೋವುಗಳನ್ನು ಮೇಯಿಸುವ ಸಾಮಾನ್ಯ ಗೋಪಾಲಕನೆಂದು ತಿಳಿದು, ಹೆಂಡತಿ ವಿರುದ್ಧವಾದವಳು, ಬದುಕು ಕೆಟ್ಟು ಹೋಯಿತು, ಅನ್ನ ಆಹಾರಗಳಿಲ್ಲದೆ ಬಳಲಿ ಹೋಗಿದ್ದೇನೆ, ಇದು ರೋಗವೇ ಹೊರತು ಮತ್ತೇನೂ ಇಲ್ಲ. ಈ ರೀತಿಯಾಗಿ ವಿವರಿಸಿದ ನಾರಾಯಣರನ್ನು ಕುರಿತು ಬಾಲಕನ ರೂಪದಲ್ಲಿದ್ದ ಭವರೋಗ ವೈದ್ಯನಾದ ಪರಮಾತ್ಮನು ಹೀಗೆಂದು ಹೇಳುತ್ತಾನೆ, ನಿನ್ನ ರೋಗ ಏನೆಂದು ಅರ್ಥವಾಗಿದೆ ನನಗೆ. ಇದು ಮನೋರೋಗ. ಮನೋರೋಗಕ್ಕೆ ಮದ್ದಿಲ್ಲ. ಆದರೂ ಬಂದ ತಕ್ಷಣ ನಾನು ಪಶುರೋಗಕ್ಕೆ ಔಷಧಿ ನೀಡುವ ವೈದ್ಯನೆಂದೂ ನಿನಗೆ ಔಷಧಿಯನ್ನು ನೀಡುವೆನೆಂದೂ ಮಾತು ಕೊಟ್ಟಿದ್ದೇನೆ. ಅಜ್ಞಾನದ ಕತ್ತಲೆಯಲ್ಲಿರುವವರೆಲ್ಲರೂ ಪಶುಗಳೇ. ಅಂತಹ ಪಶುಗಳಿಗೆ ಜ್ಞಾನವೆಂಬ ಔಷಧಿಯನ್ನು ನೀಡಿ ಅಜ್ಞಾನವೆಂಬ ಅಂಧಕಾರವನ್ನು ತೊಲಗಿಸುವುದೇ ಭವರೋಗ ವೈದ್ಯನ ಕರ್ತವ್ಯ. ನಾನು ನಿನಗೆ ಔಷಧಿ ಕೊಟ್ಟೇ ಹೋಗುತ್ತೇನೆ ಎಂದು. ನಿನ್ನಲ್ಲಿ ಈಶ್ವರನು ತುಂಬಿ ಇದ್ದಾನೆ, ನಿನ್ನ ನೀ ಅರಿತರೆ ನೀನೇ ಈಶ್ವರನು ಎಂದು ಗುರುಬೋಧನೆಯನ್ನು ಬೋಧಿಸಿ ಅದೃಶ್ಯನಾದ. ಆ ಸಮಯದಲ್ಲಿ ಭೂಮಿ ಆಕಾಶಕ್ಕೂ ಕೋಟಿ ಸೂರ್ಯ ಪ್ರಕಾಶಮಾನವಾದ ಬೆಳಕು ಕಾಣಿಸಿತು. ಆದರೆ ಬೋಧನೆ ಬೋಧಿಸಿದ ಗೋಪಾಲಕ ಮಾತ್ರ ಕಣ್ಣಿಗೆ ಕಾಣದಾದ. ಬೋಧನೆ ಬೋಧಿಸಿದ ಗೋಪಾಲಕ ಮಾತ್ರ ಕಣ್ಣಿಗೆ ಕಾಣದಾದ. ಆಗ ನನ್ನಲ್ಲಿ ಈಶ್ವರನು ತುಂಬಿದ್ದಾನೆಯೇ, ನನ್ನನ್ನು ನಾನು ಅರಿತರೆ ನಾನು ಈಶ್ವರನೇ ಎಂದು ಆಶ್ಚರ್ಯಚಕಿತರಾಗಿ ತನ್ನನ್ನು ತಾನು ಅರಿಯಲು ತವಕಪಟ್ಟರು. ಪರಮಾತ್ಮನು ಬೋಧಿಸಿದ ಆ ಮಾತು ಮಹಾಮೇರು ಪರ್ವತವನ್ನು ಸೇರಿಸುವಂತಹದ್ದು. ಆ ಗುರುವಿನ ಮಾತು ಎಂತಹದ್ದೆಂದರೆ, ಹೊಸದಾಗಿ ಬಂದ ಮೀನು ತುಂಬಿದ ಕೆರೆಯಲ್ಲಿದ್ದ ನೀರನ್ನೆಲ್ಲಾ ನುಂಗಿ ಹಾಕಿ ಬಟ್ಟ ಬಯಲು ಮಾಡಿತು. ಆ ಮೀನು ಕೇವಲ ಮುತ್ಯದಂತಷ್ಟಿದೆ. ಅದಕ್ಕೆ ಕೈಕಾಲುಗಳಿಲ್ಲ, ಬಾಯಿ ಇಲ್ಲ, ತಲೆಯ ಮೇಲೆ ಕೊಂಬುಗಳಿಲ್ಲ. ಅಂತಹ ಸಾಧುತನವುಳ್ಳ ಗುರುಬೋಧೆ ಬಲಿಷ್ಠವಾದಂತಹ ಅರಿಷಡ್ವರ್ಗಗಳೆಂಬ ಮಲ್ಲರನ್ನು ಕೊಂದು ಹಾಕಿದೆ. ಅಂತಹ ಅಜ್ಞಾನವೆಂಬ ಕತ್ತಲೆಯನ್ನು ಒಡೆದೋಡಿಸಿ ಜ್ಞಾನ ದೀವಿಗೆ ನೀಡುವ ಗುರುಬೋಧೆಯನ್ನು ಪೂರ್ವಜನ್ಮದ ಪುಣ್ಯದಿಂದ ಪಡೆದು ಉತ್ತಮವಾದ ದಾರಿಯಲ್ಲಿ ಕರೆತಂದು ಬ್ರಹ್ಮಾಂಡ ಪಟ್ಟಣವನ್ನು ತೋರಿಸಿದ ಗುರುವನ್ನು ನೆನೆದು ಚಿಂತೆಗಳೆಲ್ಲವನ್ನೂ ಬಿಟ್ಟು ಹುಟ್ಟು ಸಾವುಗಳನ್ನು ಜಯಿಸುವ ವಿದ್ಯೆಯನ್ನು ಪಡೆಯಲು ಯೋಗ ನರಸಿಂಹಸ್ವಾಮಿಯ ದೇವಾಲಯದಲ್ಲಿ ಕುಳಿತು ಘೋರವಾದ ತಪಸ್ಸನ್ನಾಚರಿಸಿದರು ನಮ್ಮ ನಾರಾಯಣರು. ಯೋಗ ನರಸಿಂಹಸ್ವಾಮಿಯ ಗವಿಯಲ್ಲಿ ಕುಳಿತು ಯೋಗ ಸಾಧನೆ ಮಾಡುತ್ತಿರುವ ನಮ್ಮ ಯೋಗಿ ನಾರಾಯಣ ಯತೀಂದ್ರರ ಯೋಗ ಸಾಧನೆ ಹೇಗಾಯಿತೆಂದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಸ್ನೇಹಿತರೆ, ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ. ಕೈವಾರ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಜೀವನ ಚರಿತ್ರೆಯು ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಈ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆಗ ನಾವು ಹಾಕೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಕತೆ ಕೇಳಿದ ನಿಮಗೆ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಕೃಪಾ ಕಟಾಕ್ಷ ಸಿಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ
ಸಮಸ್ತ ಲೋಕ ಸುಖಿನೋ ಭವಂತು. ಎಲ್ಲರಿಗೂ ಧನ್ಯವಾದಗಳು.